ಮುನ್ನಡೆಯನ್ನು ಪಡೆದುಕೊಂಡಿರೋದು. ಇನ್ನು ಚನ್ನಪಟ್ಟಣಕ್ಕೆ ಬರೋದಾದ್ರೆ ಚನ್ನಪಟ್ಟಣ ಕ್ಷಣ ಕ್ಷಣಕ್ಕೂ ರೋಚಕತೆ ಪಡೆದುಕೊಳ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಮೂರನೇ ಸುತ್ತಿನಲ್ಲಿ ನಿಖಿಲ್ಗೆ ಮುನ್ನಡೆ. ಒಂದು ಕಡೆ ನಿಖಿಲ್ ಹಿನ್ನಡೆ ಆಗ್ತಾರೆ, ಮತ್ತೆ ಮುನ್ನಡೆಗೆ ಬರ್ತಾರೆ CP ಯೋಗೇಶ್ವರ್ 160+. ಇನ್ನು ಚನ್ನಪಟ್ಟಣ ಗಮನಿಸ್ತಾ ಇದ್ವಿ, ಕೇವಲ 150+ ಮತಗಳಿಂದ ಲೀಡ್ ಪಡೆದಿದ್ದಾರೆ ನಿಖಿಲ್ ಅವರು. ಚನ್ನಪಟ್ಟಣ ಕ್ಷಣ ಕ್ಷಣಕ್ಕೂ ರೋಚಕತೆಯತ್ತ ಹೋಗ್ತಾ ಇರೋದು. ಮೂರನೇ ಸುತ್ತಿನಲ್ಲಿ ನಿಖಿಲ್ಗೆ ಮುನ್ನಡೆ ಸಿಕ್ಕಿದೆ. CP ಯೋಗೇಶ್ವರ್ಗೆ 160+ ಮತಗಳ ಹಿನ್ನಡೆ ಆಗಿರೋದು. ಕೇವಲ 150+ ಮತಗಳಿಂದ ಲೀಡ್ ಪಡೆದುಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸರ್, ಚನ್ನಪಟ್ಟಣ ವಿಚಾರಕ್ಕೆ ಬರೋದಾದ್ರೆ ಇರ್ಷಾದ್ ಸರ್, ಎಲ್ಲೋ ಒಂದ್ ಕಡೆ ಹಾವು ಏಣಿ ಆಟನೇ ನಡೀತಾ ಇದೆ. ಕೇವಲ 150+ ಓಟ್ಗಳಿಂದ ಅಂದ್ರೆ ಏನು ನಿಖಿಲ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಏನಾಗಬಹುದು ಅಂತ ಸರ್, ನಾನು ಮೊದಲೇ ಹೇಳಿದೆ, ನಮ್ಮ ಅಭ್ಯರ್ಥಿ 100ಕ್ಕೆ 100ರಷ್ಟು ಗೆಲ್ತಾ ಇದ್ದಾರೆ. ನಾವೇನು ಸಾಮಾಜಿಕ ನ್ಯಾಯ ಅಡಿನಲ್ಲಿ ಏನು ಇವತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಸಮಾಜದ ಕಟ್ಟ ಕಡೆಯ ನಾಗರಿಕನಿಗೂ ಅದು ತಲುಪಿದೆ. ಸೊ ಅಂಥ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಆಮೇಲೆ ಕಳೆದ ಒಂದು 5-6 ತಿಂಗಳಿನಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಒಂದು 500 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಅಲ್ಲಿ ಅಭಿವೃದ್ಧಿಗಾಗಿ ಅವರು ಈಗಾಗಲೇ ವ್ಯಯಿಸಿದ್ದಾರೆ. ಸೊ ಇಂತಹ ಒಂದು ಸನ್ನಿವೇಶ ಮತ್ತು CP ಯೋಗೇಶ್ವರ್ ಅವರಿಗೆ ಅವ್ರದ್ದೇ ಆದಂಥ ವರ್ಚಸ್ಸು, ಯಾಕಂದರೆ ಪಕ್ಷೇತರಾಗಿಯೂ ಗೆದ್ದಂಥವರು ಅವರು. ಸೊ ಎಲ್ಲ ಜನರ ಸಮುದಾಯದ ನಾಯಕರಾಗಿ ಅಲ್ಲಿ ಹೊರಹೊಮ್ಮಿದ್ದಾರೆ. ಇವೆಲ್ಲ ಅಂಶಗಳನ್ನು ನೋಡಿದರೆ ಸುಮಾರು 10,000ಕ್ಕಿಂತ